ನಮಸ್ತೆ ಎಲ್ಲರಿಗೂ. ದಕ್ಷಿಣ ಕನ್ನಡ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧಿಕೃತ ವೆಬ್ಸೈಟ್ dkgowdas.bangalore.com ಅದರ ಒಂದು ಪರಿಚಯ ಮತ್ತು ಇದನ್ನು ನೀವು ಯಾವ ಥರ ಬಳಸ್ಕೊಳ್ಬೋದು, ಅದರೊಳಗೆ ಏನಿದೆ ಅಂತ. 2026 ಡಿಸೆಂಬರಲ್ಲಿ ಇದು ಅಧಿಕೃತವಾಗಿ ನಮ್ಮ ಮಾನ್ಯ ಸದಾನಂದ ಗೌಡರು ನಮ್ಮ ದೀಪಾವಳಿ ಬಲಿಂದ್ರ ಹಬ್ಬದ ಕಾರ್ಯಕ್ರಮದಲ್ಲಿ ಇದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಈಗ ಅದ್ರ ಒಳಗೆ ಏನಿದೆ ಅಂತ ನೋಡ್ಕೊಳ್ಳೋಣ. ಇದು ಒಂಥರ ನಿಮಗೆ ಸೋಷಿಯಲ್ ಮೀಡಿಯಾ ಪ್ಲಸ್ ವೆಬ್ಸೈಟ್, ಆ ಥರ ಬರೀ ವೆಬ್ಸೈಟ್ ಅಲ್ಲ, ನಿಮಗೆ ಒಂದಷ್ಟು ಇದರಿಂದ ಉಪಯೋಗವನ್ನು ಪಡ್ಕೊಳ್ಬೋದು. ಒಂದು ನೆಟ್ವರ್ಕಿಂಗ್ ಆಗಲಿ ಅಥವಾ ಆರ್ಟ್ ಕಲ್ಚರ್ ಲರ್ನಿಂಗ್ ಆಗಲಿ, ಭಾಷೆ ಕಲಿಕೆ ಆಗಲಿ, ಇದನ್ನು ನಾವು ಉಪಯೋಗಿಸ್ಕೋಬೋದು. ಓಕೆ, ಇದು ನಮ್ಮ ಹೋಮ್ ಪೇಜ್ ಈ ಥರ ಬರುತ್ತೆ. ಒಂಥರ ಫೀಡ್ ಏನು ಪೋಸ್ಟ್ ಫೀಡ್ ಬರುತ್ತಲ್ಲ, ಅದೇ ಥರ ಒಳಗೆ ಏನೆಲ್ಲ ಫೀಚರ್ ಇದೆ ಅದನ್ನು ಇಲ್ಲಿ ಹೈಲೈಟ್ ಮಾಡಿ ಹೋಮ್ ಪೇಜಲ್ಲಿ ಕೊಟ್ಟಿದ್ದೇನೆ. ಇದು ನೀವು ಮೊಬೈಲಲ್ಲಿ ಕೂಡ ಓಪನ್ ಮಾಡ್ಬೋದು. ಮೊಬೈಲಲ್ಲಿ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಟಾಪಲ್ಲಿ ಮೆನು ಬಾರ್ ಬರುತ್ತೆ. ಓಕೆ, ಇದು ಹೋಮ್ ಪೇಜ್. ಆಮೇಲೆ ನಿಮಗೆ ಅಬೌಟ್ ದಕ್ಷಿಣ ಕನ್ನಡ ಗೌಡ ವೆಲ್ಫೇರ್ ಅಸೋಸಿಯೇಷನ್ 2003ಯಲ್ಲಿ ಹೇಗೆ ಸ್ಟಾರ್ಟ್ ಆಯಿತು, ಸ್ಟಾರ್ಟಿಂಗ್ ಕಮಿಟಿಯಲ್ಲಿ ಯಾರೆಲ್ಲಿದ್ದರು ಮತ್ತು ಅದರದೊಂದಷ್ಟು ಹಿಸ್ಟ್ರಿ ನಿಮಗೆ ಇಲ್ಲಿ ಸಿಗುತ್ತೆ. ನಮ್ಮದು ಆಬ್ಜೆಕ್ಟಿವ್, ಮಿಷನ್, ವಿಷನ್, ಬೇರೆ ಏನಾದರೂ ಇನಿಷಿಯೇಟಿವ್ ಇಂಥದ್ದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಆಮೇಲೆ ಸಂಘದ ಮೆಮೊರಂಡಮ್ ಇಲ್ಲೊಂದು PDF ಹಾಕಿದ್ದೇನೆ, ನೀವು PDF ಅನ್ನು ಕೂಡ ಓದ್ಬೋದು. PDF ಓಪನ್ ಆಗುತ್ತೆ. ನಂದು ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಓಪನ್ ಆಗುತ್ತೆ, ಅದು ಹೋಗ್ಬೋದು. ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ ದಕ್ಷಿಣ ಕನ್ನಡ ಗೌಡ ವೆಲ್ಫೇರ್ ಅಸೋಸಿಯೇಷನ್. ಓಕೆ, ಇದು ಆಮೇಲೆ ಈ ಥರ PDF ಲೋಡ್ ಆಗುತ್ತೆ. ನೀವು ಇದನ್ನು ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲಿ ಲಿಂಕ್ ಇದೆಲ್ಲ ಇದು ಮಾಡಿಕೊಂಡು ನೋಡ್ಬೋದು. ಓಕೆ, ಆಮೇಲೆ ಮೆಮೊರಂಡಮ್ ಆಯಿತು. ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂದರೆ ಈಗ ಓಪನ್ ಮಾಡಿದರೆ ನಮ್ಮದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಲಿಂಕ್ ಬರುತ್ತೆ. ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಒಂದು ಓಪನ್ ಪೇಜ್, ಮತ್ತೊಂದು ಸೆಕ್ಯೂರ್ಡ್ ಗ್ರೂಪ್. ಓಕೆ, ಇಲ್ಲಿ ಸ್ವಲ್ಪ ಪ್ರೈವೇಟ್, ನಮ್ಮ ಸಂಘಕ್ಕೆ ಸಂಬಂಧಪಟ್ಟಂತೆ ಪ್ರೈವೇಟ್ ಕಮ್ಯುನಿಕೇಷನ್ ಅಥವಾ ಶೇರಿಂಗ್, ಈಗ ಫೋಟೋಸ್ ಇರಲಿ ಅಥವಾ ಈ ಥರ ಶೇರಿಂಗ್ ಇಲ್ಲಿ ಪ್ರೈವೇಟ್ ಗ್ರೂಪನ್ನು ನೋಡುತ್ತೆ. ಇದಕ್ಕೆ ನೀವು ಮೆಂಬರ್ ಆದವರಿಗೆ ಮಾತ್ರ ಆ್ಯಕ್ಸಸ್ ಇರುತ್ತೆ. ಇದು ಪೇಜ್ ಓಪನ್ ಇರುತ್ತೆ. ಆಮೇಲೆ ಪ್ರೊಫೈಲ್ ಇರ್ಬೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ವೀಡಿಯೋಸ್ ಇಲ್ಲಿ ಯೂಟ್ಯೂಬ್ಗೆ ಹೋಗುತ್ತೆ. ಎಕ್ಸ್ಕಾಮ್, ವಾಟ್ಸಪ್ ಗ್ರೂಪ್, ಲರ್ನಿಂಗ್, ಲಿಂಕ್ ಟ್ರೀ, ಬೇರೆ ಬೇರೆ ಲಿಂಕ್, ಶಾರ್ಟ್ ಲಿಂಕ್ ಇಲ್ಲಿ ನಿಮಗೆ ಸಿಗುತ್ತೆ. ಈಗ ಅಪ್ಲಿಕೇಶನ್ ಎಲ್ಲ ಬೇಕಾದರೆ ಲಿಂಕ್ ಟ್ರೀಗೆ ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೋಷಿಯಲ್ ಮೀಡಿಯಾದ ಲಿಂಕ್ ಕೊಟ್ಟಿದ್ದೇನೆ ಇದು. ಆಮೇಲೆ ಕಮಿಟಿ ಬಗ್ಗೆ, ಪ್ರತಿಯೊಂದು ಕಮಿಟಿಯಲ್ಲಿ ಒಂದಷ್ಟು ಮಂದಿ ಸರ್ವಿಸ್ ಮಾಡಿರ್ತಾರೆ. 2 ವರ್ಷಕ್ಕೊಮ್ಮೆ ನಮ್ಮ ಕಮಿಟಿ ಚೇಂಜ್ ಆಗುತ್ತೆ. ಅದರದ್ದು ಡೀಟೇಲ್ ನಿಮಗೆ ಈ ಕಮಿಟಿ ಪೇಜಲ್ಲಿ ಸಿಗುತ್ತೆ. ಈಗ 2024-26 ಯಾರೆಲ್ಲ ಇದ್ದಾರೆ, ಅಧ್ಯಕ್ಷರು, ಅವ್ರದ್ದು ಡೀಟೇಲ್, ಕಮಿಟಿ ಮೆಂಬರ್ಸ್ ಯಾರು ಇದ್ದಾರೆ ಅವ್ರದ್ದೆಲ್ಲ ಫೋಟೋಸ್ ಇಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಅವರು ಜಾಸ್ತಿ ಡೀಟೇಲ್ ಆಗಿ ಕೊಟ್ಟಿದ್ದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಅವರ ಪೇಜಿಗೆ ಹೋಗುತ್ತೆ. ಒಂದು ಕಂಪ್ಲೀಟ್ ಅವ್ರದ್ದು ಬಯೋಡಾಟಾ ಸಮಥಿಂಗ್ ಅಥವಾ ಪ್ರೊಫೈಲ್ ವೆಬ್ಸೈಟಿಗೆ ಹೋಗುತ್ತೆ. ಅದೇ ಥರ ನಮ್ಮ ಹಳೆಯ ಪಾಸ್ಟ್ ಕಮಿಟಿ ಇದೆಯಾ, 23 years ಇಂದ ಯಾವುದು ಕಮಿಟ್ ಮಾಡ್ಕೊಂಡು ಬರ್ತಿದೆಯಾ ಅದರದ್ದೆಲ್ಲ ಇಯರ್ ವೈಸ್ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದನ್ನು ನೀವು ಓಪನ್ ಮಾಡಿ ನೋಡ್ಬೋದು.
ಈಗ 2003 ಮತ್ತು 4 ಯಾರಿದ್ರು. ತುಂಬಾ ಹಳೆಯ ಸಂಘ ಆಗಿದ್ರಿಂದ ಕೆಲವು ಫೋಟೋಸ್ ಎಲ್ಲ ಮಿಸ್ಸಿಂಗ್ ಇದೆ, ಸಿಗ್ತಾ ಇಲ್ಲ. ಈ ವಿಡಿಯೋ ನೋಡುವವರು ನಿಮಗೆ ಅವ್ರದ್ದು ಪರಿಚಯ ಇದ್ದು ನಿಮ್ಮ ಹತ್ರ ಫೋಟೋ ಇದ್ರೆ ನೀವು ಇಲ್ಲಿ ಕಳಿಸ್ಕೊಡೋದು. ಇದಕ್ಕಿಂತ ಚೆನ್ನಾಗಿರೋ ಫೋಟೋಸ್ ಎಲ್ಲ ಇದ್ರೆ ನೀವು ಕಳಿಸ್ಕೊಟ್ಟು ನಾನು ಅದನ್ನು ಇಲ್ಲಿ ಅಪ್ಡೇಟ್ ಮಾಡ್ತೇನೆ. ಕೆಲವ್ರದ್ದು ಫೋಟೋನ ಸಿಗ್ತಾ ಇಲ್ಲ. ಓಕೆ, ಇದು ಪ್ರತಿ ವರ್ಷಕ್ಕೂ ಇದು ಇರುತ್ತೆ. ಪ್ರತಿ ಕಮಿಟಿದ್ದು ಡೀಟೇಲ್ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇದಿಷ್ಟು. ಆಮೇಲೆ ಮೆಂಬರ್ಶಿಪ್ ರಿಲೇಟೆಡ್ ನೀವು ಆನ್ಲೈನಲ್ಲಿ ಮೆಂಬರ್ ಆಗ್ಬೋದು, ಅಥವಾ ಪ್ರಿಂಟ್ ಫಾರ್ಮ್ ಇರುತ್ತೆ, ಅದು ಕೂಡ ಇಲ್ಲಿಂದ ಮಾಡ್ಬೋದು. ಇಲ್ಲಿ ಮೇಯ್ನಾಗಿ ಮೆಂಬರ್ಸ್ ಡೀಟೇಲ್, ಚೀಫ್ ಅಟರ್ನ್ ಮಹಾಪೋಷಕರದ್ದು ಇಲ್ಲಿ ನಿಮಗೆ ಡೀಟೇಲ್ ಸಿಗುತ್ತೆ. ಮಹಾಪೋಷಕರು ಈ ಥರ ಓಪನ್ ಮಾಡಿದರೆ ಅವ್ರದ್ದು ಫೋಟೋ ಡೀಟೇಲ್ ಆಗಿ ಇಲ್ಲಿ ಸಿಗುತ್ತೆ. ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ. ಇಲ್ಲಿ ಮೆಂಬರ್ಸ್ ಡೀಟೇಲ್ಸ್. ಓಕೆ, ಇಲ್ಲಿ ಅವರ ಡೀಟೇಲ್ಸ್ ಪ್ರೊಫೈಲ್ ಸಿಗುತ್ತೆ ಮಹಾಪೋಷಕರದ್ದು. ಅವರಿಗೆ ಸ್ಪೆಷಲ್ ಆಗಿ ಅಂದರೆ ಒಂದು ಪೇಜ್, ಕಂಪ್ಲೀಟ್ ವೆಬ್ ಪೇಜ್, ಅಲ್ಲಿ ಅವರ ಕಂಪ್ಲೀಟ್ ಬ್ರ್ಯಾಂಡಿಂಗ್ ಮಾಡ್ಕೋಬಹುದು. ಅಂಥ ಪೇಜನ್ನು ನಾವು ಇಲ್ಲಿ ಇಂಟಿಗ್ರೇಟ್ ಮಾಡ್ತೇವೆ, ಅವರಿಗೆ ರೆಡಿ ಮಾಡಿ ಕೊಡ್ತೇವೆ. ಆದಷ್ಟು ಮಂದಿ ಮಹಾಪೋಷಕರಾಗಿ. ಓಕೆ, ಹೌದು. ಇಲ್ಲಿ ಶಾರ್ಟ್ ಥಂಬ್ನೇಲ್ ಟೈಪ್ ಡೀಟೇಲ್. ಇಲ್ಲಿ ಮೋರ್ ಅಂತ ಹೋದರೆ ಅವರ ಕಂಪ್ಲೀಟ್ ಒಂದು ಪೇಜಸ್ ಸಿಗುತ್ತೆ. ಓಕೆ, ಅದರಲ್ಲಿ ಅವ್ರದ್ದು ಫೋಟೋಸು, ಫ್ಯಾಮಿಲಿ ಪ್ರೊಫೈಲ್, ಅಚೀವ್ಮೆಂಟ್, ಬಿಸ್ನೆಸ್ ಪ್ರೊಫೈಲ್, ಫ್ಯಾಮಿಲಿ ಟ್ರೀ, ಏನು ಅವ್ರದ್ದು ಬ್ರ್ಯಾಂಡಿಂಗ್ ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಕೊಟ್ಟರೆ ನಾವು ಅವರಿಗೆ ನಮ್ಮ ವೆಬ್ಸೈಟಲ್ಲಿ ಒಂದು ಪೇಜ್ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಇದೆ. ಓಕೆ, ಇದು ಮತ್ತು ಬೇರೆ ಮೆಂಬರ್ಸ್ ಲಿಸ್ಟ್ ಇಲ್ಲಿ ಇರುತ್ತೆ. ಓಕೆ, ಯಾರೆಲ್ಲ ಮೆಂಬರ್ ಆದವ್ರದ್ದೆಲ್ಲ ಇಲ್ಲಿ ಹೆಸರು ಬರುತ್ತೆ. ನೆಕ್ಸ್ಟ್ ಅದನ್ನು ಫೋಟೋಗೆಲ್ಲ ಇಂಟಿಗ್ರೇಟ್ ಮಾಡಬೇಕು, ಅದು ಮುಂದೆ ಮಾಡೋಣ. ಆ ಥರ ಡೋನರ್, ಅದು ನಾನು ಇದು ಮೆಂಬರ್ಶಿಪ್ ಇದು ಹೇಳಿದಲ್ಲ, ಪ್ರೊಫೈಲ್ ಬ್ರ್ಯಾಂಡಿಂಗ್. ನೀವು ಇಲ್ಲಿ ನಿಮ್ಮ ಪ್ರೊಫೈಲನ್ನು ಬ್ರ್ಯಾಂಡಿಂಗ್ ಮಾಡ್ಕೋಬೋದು. ಓಕೆ, ಒಂದು ಮಹಾಪೋಷಕರಿಗೆ ಉಚಿತವಾಗಿ ಸಿಗುವಂಥದ್ದು, ಅಥವಾ ನೀವು ಇದು ಡಿಸೈನ್ ಕೊಟ್ಟರೆ ನಿಮ್ಮ ಬ್ರ್ಯಾಂಡಿಂಗನ್ನು ಇಲ್ಲಿ ಮಾಡ್ಕೋಬೋದು. ಅದು ಯಾವ ಥರ ಇರ್ತಂದರೆ, ಇಲ್ಲಿ ಹೋದರೆ ಮೆಂಬರ್ಶಿಪ್ ಬ್ರ್ಯಾಂಡಿಂಗ್. ಓಕೆ, ಇದನ್ನು ನಾವು ನ್ಯೂ ಪೇಜಲ್ಲಿ ಓಪನ್ ಮಾಡ್ತೇನೆ. ಓಕೆ, ಇಲ್ಲಿ ಯಾರೋ ಒಬ್ಬರದು ನಿಮಗೆ ಇಷ್ಟ ಇದ್ದರೆ ನಿಮ್ಮ ಕಂಪ್ಲೀಟ್ ಒನ್ ಪೇಜ್ ವೆಬ್ಸೈಟ್ ಅಂತ ಹೇಳ್ತಾರಲ್ಲ, ಅದು ಕಂಪ್ಲೀಟ್ ಒನ್ ಪೇಜ್ ವೆಬ್ಸೈಟ್ ನಿಮಗೆ ಸಿಗುತ್ತೆ. ಇಲ್ಲಿ ಫೋಟೋಸು, ನಿಮ್ಮ ಫ್ಯಾಮಿಲಿ, ವಿಷನ್, ವ್ಯೂ ಏನಿದೆ, ನಿಮ್ಮದು ಅಚೀವ್ಮೆಂಟ್ ಏನಿದೆ, ಫ್ಯಾಮಿಲಿ ಇನ್ಫಾರ್ಮೇಷನ್, ರಿವಾರ್ಡ್ಸ್, ಫೋಟೋಸು, ಕಾಂಟ್ರಿಬ್ಯೂಷನ್, ಸೋಷಿಯಲ್ ಅಚೀವ್ಮೆಂಟ್ ಎಲ್ಲವನ್ನು ನಾವು ಇಲ್ಲಿ ಒಂದು ಪೇಜಲ್ಲಿ ನಿಮಗೆ ಮಾಡಿಕೊಡ್ತೇವೆ. ನೀವು ನಮ್ಮನ್ನು ಸಂಪರ್ಕಿಸಿ. ಓಕೆ, ಇದು ಮೆಂಬರ್ ಬ್ರ್ಯಾಂಡಿಂಗ್ ಆಯಿತು. ಅದಾದಮೇಲೆ ಬಿಕಮ್ ಮೆಂಬರ್. ನೀವು ನಮ್ಮ ಸಂಘದ ಮೆಂಬರ್ ಕೂಡ ಆನ್ಲೈನಲ್ಲಿ ಮಾಡ್ಕೋಬೋದು. ಇಲ್ಲಿ ಮೆಂಬರ್ಶಿಪ್ ಡೀಟೇಲ್ಸ್ ಇದೆ, ಯಾವುದೆಲ್ಲ ಉಪಯೋಗ, ಮೆಂಬರ್ ಆದವರಿಗೆ ಏನು ಉಪಯೋಗ ಇದೆ, ಬೇರೆ ಬೇರೆ ಒಂದು ಫೀಚರ್ಸ್ ಇದೆಲ್ಲ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಮೆಂಬರಿಗೆ ಏನು ಬೆನಿಫಿಟ್ ಅಂತ.
ಆಮೇಲೆ ಮೆಂಬರ್ಶಿಪ್ ಪ್ರೈಸಸ್ ಫೀಸ್ ಅಂತ ಇರ್ತಾರಲ್ಲ ಅದು ಇಲ್ಲಿ ಹಾಕಿದ್ದೇವೆ. ಆ ಥರ ಇಲ್ಲಿ ನಿಮಗೆ ಅದನ್ನು ನಮ್ಮ ಸಂಘದ ಬ್ಯಾಂಕ್ ಅಕೌಂಟಿಗೆ ಪೇ ಮಾಡಿ ನಿಮ್ಮ ಫಾರ್ಮು ತುಂಬಿಸಿ. ಇಲ್ಲಿ ನಿಮಗೆ ಫಾರ್ಮ್ ಗೂಗಲ್ ಫಾರ್ಮ್ ಸಿಗುತ್ತೆ. ಓಕೆ, ಫಸ್ಟಿಗೆ ನಿಮ್ಮ ನಂಬರ್ ಎಲ್ಲ ಹಾಕಿ 994545031391. ಓಕೆ, ಈ ಥರ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ನಿಮಗೆ ಇಲ್ಲಿ 2 ಆಪ್ಷನ್ ಸಿಗುತ್ತೆ. ಒಂದು ಆನ್ಲೈನ್ ಗೂಗಲ್ ಫಾರ್ಮ್, ಇನ್ನೊಂದು ಫಾರ್ಮ್ ಡೌನ್ಲೋಡ್. ಈಗ ನಾನು ಆನ್ಲೈನ್ ಗೂಗಲ್ ಫಾರ್ಮ್ ಎರಡನ್ನು ಸಪ್ರೇಟ್ ಪೇಜಲ್ಲಿ ಓಪನ್ ಮಾಡ್ತೇನೆ. ಓಕೆ, ಇದು ಡೌನ್ಲೋಡ್ ಪ್ರಿಂಟೇಬಲ್ ಫಾರ್ಮ್. ನಿಮಗೆ PDF ವರ್ಡ್ ಫೈಲ್ ಅದರ ಮುಖಾಂತರವಾಗಿ ನೀವು ಮಾಡಿ ಕಳಿಸ್ಬೋದು. ಬೆಟರ್ ಅಂದರೆ ಯಾವಾಗಲೂ ಗೂಗಲ್ ಫಾರ್ಮಲ್ಲಿ ಸಬ್ಮಿಟ್ ಮಾಡಿ, ಅದು ಈಸಿ ಆಗುತ್ತೆ. ಓಕೆ, ನೀವು ಅದರಲ್ಲಿ ಟೈಪ್ ಮಾಡಿಬಿಟ್ಟು ಡೀಟೇಲ್ ಆಗಿ ಸಬ್ಮಿಟ್ ಮಾಡಿದರೆ ನಮಗೂ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಅದು ಎಕ್ಸೆಲ್ ಶೀಟಾಗಿ ಕನ್ವರ್ಟ್ ಮಾಡೋದ್ರಿಂದ. ಇಲ್ಲಾಂದರೆ ನೀವು ಕೊಟ್ಟಂಥ ಫಾರ್ಮನ್ನು ನಾವು ಸಪ್ರೇಟಾಗಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಇದು ನಿಮಗೆ ಇಲ್ಲಿ ನೋಡಿದರೆ ಈ ಗೂಗಲ್ ನಮ್ಮದು ಇದಕ್ಕೆ ಹೋಗುತ್ತೆ. ಅಲ್ಲಿ ನಿಮಗೆ ವರ್ಡ್ PDF ಫೈಲ್ ಇರುತ್ತೆ. ವರ್ಡಲ್ಲಿ ನೀವು ಬರೆದ್ಬಿಟ್ಟು ಫೋಟೋ ಎಲ್ಲ ಮಾಡಿಬಿಟ್ಟು ನೀವು ಡಿಸೈನ್ ಮಾಡಿ ಕಳಿಸ್ಬೋದು. ಅಥವಾ PDF ಅನ್ನು ಪ್ರಿಂಟ್ ತಗೊಂಡ್ಬಿಟ್ಟು ಮ್ಯಾನ್ಯಲ್ ಆಗಿ ಫಿಲ್ ಮಾಡಿ ಕೂಡ ನೀವು ಕಳಿಸ್ಬೋದು. ಓಕೆ, ಅದಾದ ಮೇಲೆ ಈಗ ಗೂಗಲ್ ಫಾರ್ಮ್ ತುಂಬ ಈಸಿ ಇದೆ. ನೀವು ಇಲ್ಲಿ ಬೇರೆ ಬೇರೆ ಇದಿದೆ, ಫೀಲ್ಡ್ ಬರುತ್ತೆ. ಇಮೇಲ್ ಐ ಟೈಪ್ ಮಾಡಿ, ಮೆಂಬರ್ಶಿಪ್ ಯಾವುದು ಬೇಕು. ಈಗ ಇದರಲ್ಲಿ 2 ಇದೆ, ನೀವು ಎಕ್ಸಿಸ್ಟಿಂಗ್ ಮೆಂಬರ್, ನ್ಯೂ ಮೆಂಬರ್ ಅಂತ. ನಾವು ಈಗ ಕಾಂಟ್ಯಾಕ್ಟ್ ವೀಸ್ ಅಪ್ಡೇಟ್ ಮಾಡ್ತಿದ್ದೇವೆ. ಹಳೆಯಬ್ಬರೆಲ್ಲ ನೀವು ನಿಮ್ಮ ಇದನ್ನು ಮೆಂಬರ್ಸ್ ಡೀಟೇಲ್ಸನ್ನು ಇಲ್ಲಿ ಹಾಕಿದರೆ ನಮಗೆ ಅದರದ್ದು ತುಂಬ ಡೀಟೇಲ್ಸ್ ಸಿಗುತ್ತೆ. ಓಕೆ, ನ್ಯೂ ಮೆಂಬರ್ ಅದು ನ್ಯೂ ಮೆಂಬರ್. ಆಲ್ರೆಡಿ ಎಕ್ಸಿಸ್ಟಿಂಗ್ ನೀವು ಡೀಟೇಲ್ ಅಪ್ಡೇಟ್ ಮಾಡಬೇಕಂದ್ರೆ ಇಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಬೋದು. ಓಕೆ, ಇದೇ ಫಾರ್ಮಲ್ಲಿ ಇದು ಫಿಲ್ ಮಾಡಿದ್ರೆ ಆಮೇಲೆ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಬರುತ್ತೆ. ನಿಮ್ಮ ಊರು ಯಾವುದು, ಅಡ್ರೆಸ್ ಯಾವುದು, ಮಕ್ಕಳ ಬಗ್ಗೆ, ಎಜುಕೇಷನ್ ಬಗ್ಗೆ. ಆದಷ್ಟು ನಿಮ್ಮ ಫ್ಯಾಮಿಲಿದು ಡೀಟೇಲ್ ಕೊಡಿ, ಮಕ್ಕಳದೆಲ್ಲ ಡೀಟೇಲ್ ಕೊಡಿ, ಅವರನ್ನು ನಮ್ಮ ಸಂಘಕ್ಕೆ ಕನೆಕ್ಟ್ ಮಾಡಿಕೊಳ್ಳುವಂಥದ್ದು. ಓಕೆ, ಇದು ಆನ್ಲೈನ್ ಫಾರ್ಮ್ ಆಯ್ತಲ್ಲ. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಕೆಲವು ಮಿಸ್ಟೇಕ್ ಇದೆ, ಅದನ್ನು ಚೇಂಜಸ್ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಇದು ಈ ವೆಬ್ಸೈಟಲ್ಲಿ ಬಗ್ಸ್ ಏನಾದರೂ ಇಶ್ಯೂ ಅಂತ ಕಂಡು ಬಂದರೆ ನಮಗೆ ಹೇಳಿ, ಅದನ್ನು ನಾವು ರಿಪೇರಿ ಮಾಡ್ತೇವೆ. ಓಕೆ, ಮೆಂಬರ್ಶಿಪ್ ಆಯಿತು. ನೆಕ್ಸ್ಟ್ ಗ್ಯಾಲ್ರಿ, ನಮ್ಮ ಹಳೆಯ ಫೋಟೋಸು, ಹಳೆಯ ವೀಡಿಯೋಸು ಎಲ್ಲ ನಿಮಗೆ ಇಲ್ಲಿ ಈ ಇದರಲ್ಲಿ ಸಿಗುತ್ತೆ. ಕಳೆದ 23 ವರ್ಷದ ಫೋಟೋಸ್ ಆಲ್ಬಮ್ ಥರ ಮಾಡಿಬಿಟ್ಟು ನಾವು ಹಾಕಿದ್ದೇವೆ. ನೀವು ಅದನ್ನು ಇಲ್ಲಿಂದ ನೋಡ್ಬೋದು ಅಥವಾ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದು ಲೋಡ್ ಆಗ್ತದೆ. ಓಕೆ, ಫೋಟೋಸ್ ಗ್ಯಾಲರಿ. ಆ್ಯಕ್ಚುಲಿ ಇದು ನಾನು ಇದನ್ನು ನಮ್ಮ ಫೇಸ್ಬುಕ್ಗೆ ಲಿಂಕ್ ಮಾಡಿದ್ದೇನೆ. ಓಕೆ, ಇದು ಕ್ಲಿಕ್ ಮಾಡಿದರೆ ಫೇಸ್ಬುಕ್ಕಲ್ಲಿ ಪ್ರೈವೇಟ್ ಗ್ರೂಪ್ ಇರುತ್ತೆ, ಅಲ್ಲಿ ಆಲ್ಬಮನ್ನು ಅಪ್ಲೋಡ್ ಮಾಡಿದ್ದೇನೆ. ನಿಮ್ಮ ಹತ್ರ ಯಾವುದಾದ್ರೂ ಹಳೆಯ ಫೋಟೋಸ್ ಇದ್ದರೂ ಕೂಡ ನೀವು ಕೂಡ ಆ ಪೇಜಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಓಕೆ, ಈ ಪೇಜಲ್ಲಿ ನೀವು ಅಪ್ಲೋಡ್ ಮಾಡಬಹುದು.
ಓಕೆ, ಇದರ ಒಂದು 10-12 ಆಲ್ಬಮ್ ಇದೆ. ಅಲ್ಲಿ ಒಂದೊಂದು ಆಲ್ಬಮಲ್ಲಿ ಒಂದಷ್ಟು 100-150 ಫೋಟೋಸ್ ಇದೆ. ಎಲ್ಲವನ್ನು ನಾನು ಆಲ್ಬಮ್ ಟೈಪ್ ಮಾಡಿ ಹಾಕಿದ್ದೇನೆ, ನೀವು ಅದನ್ನು ನೋಡ್ಕೋಬೋದು. ಈ ಆಕ್ಸೆಸ್ ಮಾಡಲಿಕ್ಕೆ ನೀವು ಮೆಂಬರ್ ಆಗಿರಬೇಕು. ಓಕೆ, ಅದೇ ಥರ ವೀಡಿಯೋಸ್ ಕೂಡ, ವೀಡಿಯೋಸ್ ಓಪನ್ ಆಗಿ ನಮ್ಮ ಯೂಟ್ಯೂಬಲ್ಲಿ ಇರುತ್ತೆ. ನಮ್ಮದು ಹಳೇದು ಯಕ್ಷಗಾನದ್ದು ಸ್ಟೇಜ್ ಪ್ರೋಗ್ರಾಮ್ದು ಎಲ್ಲ ವೀಡಿಯೋಸ್ ಇಲ್ಲಿರುತ್ತೆ, ಲಿಂಕ್ ಇದೆ. ಅದು ನಿಮಗೆ ನಮ್ಮ ಯೂಟ್ಯೂಬ್ ಇದಕ್ಕೆ ಹೋಗುತ್ತೆ. ಅದು ಯೂಟ್ಯೂಬನ್ನು ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ನಿಮ್ಮದು ಏನಾದರೂ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಬೇಕಂತ ಹೇಳಿದ್ರು ಹೇಳಿ. ನೀವು ಮೆಂಬರ್ ಆಗಿದ್ದರೆ ನಿಮ್ಮದು ಯೂಸ್ಫುಲ್ ಇನ್ಫಾರ್ಮೇಷನ್, ಟ್ಯಾಲೆಂಟ್ಸ್ ಎಲ್ಲ ನಮ್ಮ ಪೇಜಲ್ಲಿ ಹಾಕ್ತೇವೆ, ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೇವೆ. ಓಕೆ, ಇದು ಯೂಟ್ಯೂಬ್ ಆಯಿತು. ಆಮೇಲೆ ಗ್ಯಾಲರಿ ಆಯಿತು. ನೆಕ್ಸ್ಟ್ಗೆ ಬರುವಂಥದ್ದು ಈವೆಂಟ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಒಂದು. ಅದಕ್ಕಿಂತ ಮೊದಲು ನಾನು ಬ್ಲಾಗ್ಸ್ ತಗೊಳ್ತೇನೆ. ಓಕೆ, ಇಲ್ಲಿ ಬ್ಲಾಗ್ಸ್ ಅಂತಿದ್ದಾರೆ. ನಿಮಗೆ ಆರ್ಟಿಕಲ್, ಕತೆ, ಕವನ ಇಂಥದ್ದೆಲ್ಲ ಬರೆಯುವ ಹವ್ಯಾಸ ಇದ್ದರೆ ನೀವು ಅದನ್ನು ನಮ್ಮ ಇದರಲ್ಲಿ ಪ್ರಕಟಿಸ್ಬೋದು. ಓಕೆ, ಇಲ್ಲಿ ಬ್ಲಾಗ್ಸಲ್ಲಿ ನಾವು ಇಲ್ಲಿ ಅದನ್ನು ಪೋಸ್ಟ್ ಮಾಡ್ತೇವೆ. ನೀವೇನು ಮಾಡಬೇಕು, ಸಬ್ಮಿಟ್ ಯುವರ್ ಕಂಟೆಂಟ್ ಅಂತ ಒಂದು ಫಾರ್ಮ್ ಹಾಕಿದ್ದೇವೆ, ನೀವು ಹಾಕ್ಬಿಟ್ಟು ಅದರಲ್ಲಿ ಸಬ್ಮಿಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತ ನೀವು ಬರೆದ್ಬಿಟ್ಟು. ಓಕೆ, ಆದಷ್ಟು ಕಾಪಿಯೇಬಲ್ ಕಂಟೆಂಟ್ ಇರಲಿ. ಓಕೆ, ಕೆಲವು ಫೋಟೋ ತೆಗೆದುಕೊಳ್ಳುವಂಥದ್ದು, ಟೈಪ್ಡ್ ಫಾರ್ಮು ಆ ಥರ ಇರಲಿ, ಟೈಪ್ ಮಾಡಿರುವಂಥದ್ದು. ಯಾಕಂದರೆ ನಮಗೆ ಕಾಪಿ ಪೇಸ್ಟ್ ಮಾಡಲಿಕ್ಕೆ ಈಸಿ ಆಗಬೇಕು. ನಾವು ಅದನ್ನು ಇಲ್ಲಿ ಬರೀತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನೀವು ರೆಡಿ ಮಾಡಿ ಕೊಟ್ಟರೆ, ಅದಕ್ಕೆ ಸಂಬಂಧಪಟ್ಟ ಇಮೇಜ್ ಇದ್ದರೆ ಇಮೇಜನ್ನು ಮಾಡಿಕೊಟ್ರೆ ನಾವು ಇಲ್ಲಿ ಪೇಜ್ ಡಿಸೈನ್ ಮಾಡಿ ನಿಮ್ಮ ಕಥೆ, ಕಾದಂಬರಿಗಳನ್ನು ಇಲ್ಲಿ ನಾವು ಪೋಸ್ಟು ಮಾಡ್ತೇವೆ. ಆದಷ್ಟು ಬರೆಯುವ ಮತ್ತು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ, ಮಕ್ಕಳಿಗೆ ಬೆಳೆಸಿ. ಓಕೆ, ಇದೊಂದು ಬ್ಲಾಗ್ಸ್ ಆಯಿತು. ಆಮೇಲೆ ಈವೆಂಟಿಗೆ ಬರ್ತೇನೆ. ಈವೆಂಟಲ್ಲಿ ಆ್ಯಕ್ಟಿವಿಟೀಸ್, ನಾವು ಆ್ಯನ್ಯುವಲ್ ಆಗಿ 2 ಆ್ಯಕ್ಟಿವಿಟೀಸ್ ಮಾಡ್ತೇವೆ. ಓಕೆ, ಅದರದ್ದು ಬಗ್ಗೆ ಇಲ್ಲಿ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಒಂದು ಬಲಿಯಂದ್ರ ಪರ್ವ, ಮತ್ತೊಂದು ಬಿಸು ಪರ್ವ, ಈ 2 ಹಬ್ಬವನ್ನು ನಾವು ಆಚರಿಸ್ತೇವೆ. ಅದರದ್ದು ಡೀಟೇಲ್ ನಿಮಗೆ ಇಲ್ಲಿ ಒಂದಷ್ಟು ಕಿರುಪರಿಚಯ ಇದೆ. ಓಕೆ, ಅದಾದಮೇಲೆ ಸ್ಕಾಲರ್ಶಿಪ್. ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ PUC, SLC ಇದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಒಂದು ಸ್ವಲ್ಪ ಸ್ಕಾಲರ್ಶಿಪ್ ಕೊಡ್ತೇವೆ ಸಂಘದ ವತಿಯಿಂದ. ಅದರದ್ದು ಕಾಂಟ್ಯಾಕ್ಟ್ ಪರ್ಸನ್ ಇಲ್ಲದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಆಯಾ ಟೈಮಲ್ಲಿ ನಿಮ್ಮ ಹೆಸರು ಕೊಟ್ಟು ನಿಮ್ಮ ಮಾರ್ಕ್ಸ್ ಅದಕ್ಕೆ ಏನೆಲ್ಲ ಡೀಟೇಲ್ ಬೇಕಾ ಪ್ರೂಫು ಅದನ್ನು ಕಳಿಸಿದರೆ ಅದು ಅವರು ನೋಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನು ಕೊಡ್ತಾರೆ. ಓಕೆ, ಇದಾಯಿತು. ಆಮೇಲೆ ಮ್ಯಾಟ್ರಿಮೋನಿಯಲ್ ರಿಲೇಟೆಡ್ ಇಲ್ಲಿದೆ, ಅದರದ್ದು ಡೀಟೇಲ್. ನೀವು ನಿಮ್ಮ ರಿಕ್ವೆಸ್ಟನ್ನು ಕಳಿಸ್ಬೋದು, ನಾವು ಸಾಧ್ಯಷ್ಟು ನಮಗೆ ಹೆಲ್ಪ್ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್, ಫೋನ್ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಕೆಲವು ಇಲ್ಲಿ ಒಂದು ಸಿಂಪಲ್ ಗೂಗಲ್ ಫಾರ್ಮ್ ಇಟ್ಟಿದ್ದೇವೆ, ನಿಮ್ಮದು ರಿಕ್ವೈರ್ಮೆಂಟ್ ಏನಂತ, ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ನೀವು ಕಳಿಸ್ಬೋದು. ಮತ್ತೊಂದು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ನೀವು ಜಾಯಿನ್ ಆಗ್ಬೋದು. ಓಕೆ, ಆಮೇಲೆ ಜಾಬ್ ಆ್ಯಂಡ್ ಕ್ಯಾರಿಯರ್ ರಿಲೇಟೆಡ್ ಕೂಡ ಹಾಗೆ ನಮ್ಮೊಳಗೆ ಶೇರ್ ಮಾಡ್ಕೊಳ್ಳುವಂಥದ್ದು, ರೆಫರ್ ಮಾಡ್ಕೊಳ್ಳುವಂಥದ್ದು, ಅಥವಾ ಜಾಬ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಅಪ್ ಸ್ಕಿಲ್. ಓಕೆ, ನಮ್ಮಲ್ಲಿ ತುಂಬ
ಆ ಫೀಲ್ಡಲ್ಲಿ ಅಚೀವ್ ಮಾಡಿದ್ದಾರೆ ಅಂದರೆ ಕ್ಯಾರಿಯರ್ ಗೈಡೆನ್ಸ್ ಅಥವಾ ಟ್ರೈನಿಂಗ್ಸ್, ಇಂಟರ್ವ್ಯೂ ಯಾವ ಥರ ಫೇಸ್ ಮಾಡುವಂಥದ್ದು, ಇಂಥದ್ದೆಲ್ಲ ಒಂದಷ್ಟು ನಾವು ಇಲ್ಲಿ ಉಪಯೋಗಕರವಾದಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಕೂಡ ನೀವು ಇನ್ವಾಲ್ವ್ ಆಗ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿದ್ದೇವೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅದಾದಮೇಲೆ ಬಿಸ್ನೆಸ್ ರಿಲೇಟೆಡ್ ನಮ್ಮೊಳಗೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಬೇರೆ ಬೇರೆ ಬಿಸ್ನೆಸ್ಗಳಿದ್ದಾರೆ, ಅವರನ್ನೆಲ್ಲ ಒಂದು ಕಡೆ ಇಂಟಿಗ್ರೇಟ್ ಮಾಡುವಂಥದ್ದು, ಪರಸ್ಪರ ರೆಫರೆನ್ಸ್ ಮಾಡಿಲ್ಲ ಅಥವಾ ಪರಿಚಯ ಅಥವಾ ಗೈಡೆನ್ಸ್, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡುವಂಥದ್ದು. ಅದರ ಮುಖವಾಗಿ ನಾವು ಬೇರೆ ಬೇರೆ ಇದು ಮಾಡ್ಬೋದು. ಓಕೆ, ಹೀಗೆ ಪ್ರಾಡಕ್ಟ್ ಆ್ಯಂಡ್ ಬಿಸ್ನೆಸ್ ಪ್ರಮೋಷನ್, ನೆಟ್ವರ್ಕಿಂಗ್ ಬಿಲ್ಡಿಂಗ್, ಬ್ರ್ಯಾಂಡಿಂಗ್ ಆ್ಯಂಡ್ ಪ್ರಮೋಷನ್ಗೆ, ಅಥವಾ ಮೆಂಟರ್ಶಿಪ್ ಟ್ರೈನಿಂಗ್, ನಾಲೆಜ್ ಶೇರಿಂಗ್, ಇಂಥದ್ದೆಲ್ಲ ಅದರೊಳಗೆ ಆ್ಯಕ್ಟಿವಿಟೀಸ್ ನಾವು ಮಾಡ್ಕೋಬೋದು. ಅದಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ಇದೆ, ಅವರನ್ನು ನೀವು ಸಂಪರ್ಕಿಸಬೇಕು, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಅದಾದಮೇಲೆ ಮಕ್ಕಳಿಗೋಸ್ಕರ, ಓಕೆ, ನಾವು ಮುಖ್ಯವಾಗಿ ನಾವು ಸಣ್ಣಗಿರುವಾಗ ನಮಗೆ ನಮ್ಮದಾದಂಥ ಆರ್ಟ್ ಕಲ್ಚರ್ ಪರಿಸರ ಇತ್ತು. ನಾವೀಗ ಬೆಂಗಳೂರಲ್ಲಿ ಮೂವ್ ಆಗಿರೋದ್ರಿಂದ ಒಂಥರ ನಮ್ಮ ಮಕ್ಕಳಿಗೆ ಮಾತೃಭಾಷೆ ಅಥವಾ ನಮ್ಮ ಗೌಡ ಕಲ್ಚರದ್ದು ಎನ್ವೈರ್ಮೆಂಟ್ ಇಲ್ಲ. ಸೊ ನಾವು ಮಕ್ಕಳ ಟ್ಯಾಲೆಂಟ್ ಮತ್ತು ಅವರನ್ನು ಆರ್ಟ್ ಕಲ್ಚರ್ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಅಥವಾ ಅವರ ಟ್ಯಾಲೆಂಟನ್ನು ಗುರುತಿಸಲಿಕ್ಕೆ ಬೇರೆ ಬೇರೆ ವೇದಿಕೆಯನ್ನು ಕಲ್ಪಿಸುವಂಥದ್ದು. ಅದಕ್ಕೋಸ್ಕರ ನಾವು ಒಂದು ಮಕ್ಕಳ ಪ್ಲ್ಯಾಟ್ಫಾರ್ಮ್, ಮಕ್ಕಳ ಅಂಗಣ ಅಂತ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಬಿಟ್ಟು ಅದರ ಮೂಲಕವಾಗಿ ನಾವು ಬೇರೆ ಬೇರೆ ಪ್ರೋಗ್ರಾಮನ್ನು ಮಾಡುವಂಥದ್ದು. ಈಗ ಟ್ಯಾಲೆಂಟ್ ಶೋಕೇಸ್ ಇರಲಿ, ಸ್ಕಿಲ್ ಡೆವಲಪ್ಮೆಂಟ್ ಇರಲಿ, ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್, ಈ ಥರ ಡಿಬೇಟ್, ವರ್ಕ್ಶಾಪ್, ಟ್ರೈನಿಂಗ್, ಇಂಥದ್ದೆಲ್ಲ ನಾವು ಮಾಡ್ಬೋದು. ಓಕೆ, ಅದು ಕೂಡ ಪ್ಲ್ಯಾಟ್ಫಾರ್ಮ್ ರೆಡಿ ಆಗುತ್ತೆ, ನೀವು ಸಂಪರ್ಕಿಸ್ಬೋದು. ಓಕೆ, ಆಮೇಲೆ ಚಾರಿಟೇಬಲ್ ಡೊನೇಷನ್, ಈಗ ಓಲ್ಡ್ ಹೋಮ್ಗೆ ವಿಸಿಟ್ ಕೊಡುವಂಥದ್ದು, ಡೊನೇಷನ್ ಮಾಡುವಂಥದ್ದು ಆನ್ ರಿಕ್ವೆಸ್ಟ್, ಆ ಥರ ಇದ್ದರೆ ಅದಕ್ಕೂ ನಮ್ಮ ಇದರಲ್ಲಿದೆ, ಅದನ್ನು ನೀವು ಬಳಸ್ಕೋಬೋದು. ಮತ್ತು ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಕೂಡ ಈ ಪೇಜಲ್ಲಿ ಕೊಡ್ಬೋದು. ನೀವು ನಿಮಗೆ ಕಂಪ್ಲೀಟ್ ವೆಬ್ಸೈಟ್ ಬೇಕಾದರೆ ವೆಬ್ಸೈಟ್ ಆಪ್ಷನ್ ಇದೆ, ಅಥವಾ ಈ ಬೇರೆ ಬೇರೆ ಪೇಜಲ್ಲಿ ನಿಮ್ಮ ಬ್ರ್ಯಾಂಡಿಂಗ್ ಬೇಕಂದರೆ ಅಡ್ವರ್ಟೈಸ್ ರನ್ ಮಾಡಬೇಕಿದ್ರೆ ಕೂಡ ನೀವು ಇಲ್ಲಿ ನಮ್ಮ ಇದಕ್ಕೆ ಸಂಪರ್ಕಿಸ್ಬೋದು. ನಮ್ಮ ಕಮ್ಯುನಿಟಿ ಮೆಂಬರ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದಿಷ್ಟು ನಮ್ಮದು ಸರ್ವಿಸ್. ಆಮೇಲೆ ಮುಖ್ಯವಾಗಿ ಇಲ್ಲಿ ನಾವು ಲರ್ನ್ ಅಂತಿದೆಯಲ್ಲ, ಇಲ್ಲಿ ಲರ್ನ್ ಅಂತ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಓಕೆ, ನಮಗೆ ನಮ್ಮದಾದಂಥ ಕಲ್ಚರ್ ಇದೆ, ಗೌಡ. ಈಗ ಗೌಡ ಅಂದರೆ ಏನು, ಅದರ ಬಗ್ಗೆ ನಾವು ಅವರಿಗೆ ಹೇಳಿಕೊಡಬೇಕು. ಮತ್ತು ನಮ್ಮದು ಭಾಷೆ ಇದೆ, ಅರೆ ಭಾಷೆ ಆಗಲಿ, ತುಳು ಇರಲಿ, ಅದನ್ನು ಕಳಿಸ್ಕೊಡ್ಬೇಕು. ಮತ್ತು ನಮ್ಮದಾದಂಥ ಕಲ್ಚರ್, ಈಗ ಯಕ್ಷಗಾನ ಇರಲಿ, ಅದಕ್ಕೆ ಸಂಬಂಧಪಟ್ಟದ್ದು, ಭಾಗವತಿಕೆ, ಚೆಂಡೆ, ಮದ್ದಳೆ, ಅಂಥದ್ದನ್ನೆಲ್ಲ ಕಳಿಸುವಂತಹ ಒಂದು ಆನ್ಲೈನ್ ಪ್ಲಾಟ್ಫಾರ್ಮು. ಆನ್ಲೈನ್ ಮತ್ತು ಹೈಬ್ರಿಡ್ ನೋಡಿ, ಈಗ ಗೌಡ ಎಸೆನ್ಸ್ ಅಂತ ಒಂದು ಕೋರ್ಸ್ ಇದೆ, ಅಂದರೆ ಗೌಡ್ರ ಬಗ್ಗೆನೇ ಮಾಹಿತಿ ಕೊಡುವಂಥ, ಅಲ್ಲಿ ಒಂದಷ್ಟು ಪುಸ್ತಕಗಳ ಸಂಗ್ರಹ, 25 ಪುಸ್ತಕಗಳ ಸಂಗ್ರಹ ಇದೆ. ಅದು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಕೊಡ್ತೇನೆ ಏನಿದೆ ಅಂತ, ಅದಿದೆ, ಅದನ್ನು ಆ್ಯಕ್ಸೆಸ್ ಮಾಡ್ಕೋಬೋದು. ಅಥವಾ ಸ್ಪೋಕನ್ ತುಳು, ಅರೆ ಭಾಷೆ, ತುಳು ಸ್ಕ್ರಿಪ್ಟ್ ರಿಲೇಟೆಡ್ ಸ್ಕ್ರಿಪ್ಟನ್ನು ಕಲಿಬೋದು. ಮತ್ತು ಯಕ್ಷಗಾನದ್ದು, ನಾಟ್ಯ, ಚೆಂಡೆ ಮದ್ದಲೆ, ಭಾಗವತಿಗೆ, ಮೇಕಪ್, ಡ್ರೆಸ್,
ಇದೆಲ್ಲ ಕೋರ್ಸು ನಮ್ಮ ಮೆಂಬರ್ಸಿಗೆ ಆಕ್ಸೆಸ್ ಸಿಗುತ್ತೆ. ಆಸಕ್ತರು ನೀವು ಸಂಪರ್ಕಿಸಬೇಕು. ಓಕೆ, ಇದು ಸಪೋಸ್ ಅದು ಯಾವ ಥರ ಇರ್ತದೆ, ಈಗ ಲರ್ನ್ ಡಾಟ್ ಇದಕ್ಕೆ ಹೋಗುತ್ತೆ. ಅದು ಆ ಥರ ಮಾಡಿದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಕೋರ್ಸ್ ಆಕ್ಸೆಸ್ ಸಿಗುತ್ತೆ. ಓಕೆ, ಇದರದ್ದು ಸಪ್ರೇಟ್ ವಿಡಿಯೋ ಮಾಡಿ ಆಮೇಲೆ ಹಾಕ್ತೀನಿ ಯಾವ ಥರ ಆಕ್ಸೆಸ್ ಮಾಡ್ಕೊಳ್ಳುವಂಥದ್ದಂತ. ಓಕೆ, ಇದಿಷ್ಟು. ಓಕೆ, ಇದಿಷ್ಟು ನಮ್ಮ ಸಂಘದ ವೆಬ್ಸೈಟ್. ಓಕೆ, ಇದನ್ನು ಆದಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳಿ. ಇದರಲ್ಲಿ ಏನಾದರೂ ಚೇಂಜಸ್ ಆ್ಯಡ್ ಆನ್ ಇದ್ದರೆ ನಮಗೆ ಹೇಳಿ, ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಓಕೆ, ಒಂದು ಸಂಘ ಅಂದರೆ ಅದರಲ್ಲಿ ಎಲ್ಲ ನಿಮಗೆ ಪೂರಕವಾಗಿ ಈಗ ಸಂಘ ಇದೆ, ಅದು ಆಫ್ಲೈನಲ್ಲಿ ಇರುತ್ತೆ, ಅದು ಆನ್ಲೈನ್ ಇರುತ್ತೆ. ಇದು ಆನ್ಲೈನ್ ಮತ್ತು ಆಫ್ಲೈನ್ ಮಿಕ್ಸ್ ಮಾಡಿ ಹೈಬ್ರಿಡ್ ಮಾಡಿ ಅದರ ಬೆನಿಫಿಟನ್ನು ನಾವು ತಗೊಳ್ಳುವಂಥದ್ದು. ಈ ಥರ ಆದಷ್ಟು ಸಂಘದ ಮೆಂಬರ್ ಆಗಿ ಇದರದ್ದು ಫೀಚರ್ಸನ್ನು ಆಕ್ಸೆಸ್ ಮಾಡ್ಕೊಳ್ಬೋದು. ಓಕೆ, ಏನಾದರೂ ಡೌಟ್ ಇದ್ದರೆ ನಮಗೆ ಕರೆ ಮಾಡಿ. ಧನ್ಯವಾದಗಳು.